ನಮಸ್ಕಾರ ಎಲ್ರಿಗೂ. ಫ್ರೆಂಡ್ಸ್, ಸೊಪ್ಪಿನ ಪಲ್ಯ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ಫ್ರೆಂಡ್ಸ್, ಸ್ಟವ್ ಮೇಲೆ ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ 3 ಸ್ಪೂನ್ ಎಣ್ಣೆ ಹಾಕಾದ್ಮೇಲೆ ಸಾಸಿವೆ ಹಾಕೋಣ. 1 ಸ್ಪೂನು ಸಾಸಿವೆ ಚಿಟ್ಲಿದಾದ್ಮೇಲೆ ಇದು ಹಾಕೋಣ, ಏನು ಹೆಸರು ಬೇಳೆ 2 ಸ್ಪೂನು ಹಾಕೋಣ. ಅದು ಫ್ರೈ ಆದಮೇಲೆ ಬೆಳ್ಳುಳ್ಳಿ 1 ಗಡ್ಡೆ ಜಜ್ಜಿಬಿಟ್ಟು ಹಾಕೋಣ. ಬೆಳ್ಳುಳ್ಳಿ ಜಜ್ಜಿದಾದ್ಮೇಲೆ ಒಂದು 4-5 ಮೆಣಸಿನ್ಕಾಯಿನ ಮುರಿದು ಒಣಮೆಣ್ಸಿನ್ಕಾಯಿ ಹಸಿದು ಹಾಕ್ಬೋದು, ಒಣಗಿದ್ದು ಹಾಕ್ಬೋದು. ಒಣಮೆಣ್ಸಿನ್ಕಾಯಿ ಒಂದು 5 ಮೆಣಸಿನ್ಕಾಯಿ ಮುರಿದು ಹಾಕಿದ್ದೀನಿ. ಆಮೇಲೆ ಮತ್ತು ಈರುಳ್ಳಿ 1 ಗಡ್ಡೆ ಹಾಕಿದ್ದೀನಿ ಕಟ್ ಮಾಡಿ. ಮತ್ತು ಇದು ಕರಿಬೇವು ಹಾಕಿ ಫ್ರೈ ಮಾಡ್ಕೊಂಡಾದ್ಮೇಲೆ ಸೊಪ್ಪು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ತೊಳೆದು ಅದನ್ನು ಹಾಕೋಣ. ಸೊಪ್ಪು ತುಂಬ ಒಳ್ಳೆಯದು ಫ್ರೆಂಡ್ಸ್. ಕ್ಯಾಲ್ಸಿಯಮ್ ಅಂಶ ತುಂಬ ಇರುತ್ತೆ. ಮಾಡ್ಕೊಳ್ಳಿ. ತುಂಬಾ ಕಣ್ಣಿಗೆ ಮತ್ತು ಬಾಡಿನ ತಂಪಾಗಿರಿಸುತ್ತೆ. ಯಾವತ್ತೂ ಅದು ಕ್ಯಾಲ್ಸಿಯಮ್ಮು ಟ್ಯಾಬ್ಲೆಟ್ಸ್ ಅದು ಇದು ತೊಗೊಳ್ಳೋ ಬದಲು ಸೊಪ್ಪುಗಳು ತುಂಬ ತಿಂದು ನಿಮಗೆ ಟ್ಯಾಬ್ಲೆಟ್ಸ್ ಮೊರೆ ಹೋಗೋದು ತಪ್ಪುತ್ತೆ. ಮಾತ್ರೆಗಳು ಕ್ಯಾಲ್ಸಿಯಮ್ ಮಾತ್ರೆ ಅದು ಇದು ಅಂತ ತೊಗೊಳೋದು ಸೊಪ್ಪುಗಳು ತಿನ್ನಿ. ಅದರಲ್ಲಿ ಬೇರೆಳವಾಗಿ ಇದಿರುತ್ತೆ, ಏನು ಕ್ಯಾಲ್ಸಿಯಮ್ ಅಂಶ ಇರುತ್ತೆ. ಖಂಡಿತ ನಿಮ್ಮ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ. ಮತ್ತು ಕಣ್ಣಿನ ದೃಷ್ಟಿಗೂ ಒಳ್ಳೆಯದು. ತುಂಬ ನಾವು ಬೆಳವಣಿಗೆ, ನಮ್ಮ ದೇಹದ ಅಂಗಾಂಗಗಳ ಬೆಳವಣಿಗೆಗೂ ತುಂಬ ಒಳ್ಳೆಯದು. ಖಂಡಿತ ಮಾಡ್ಕೊತೀನಿ. ಸ್ವಲ್ಪ ಉಪ್ಪು ಹಾಕಿದ್ದೀನಿ 1 ಸ್ಪೂನು. 1 ಸ್ಪೂನ್ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಧನಿಯಾ ಪುಡಿ ಹಾಕಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಡೋಣ. ಒಂದು 10 ನಿಮಿಷ ಮುಚ್ಚಿಟ್ಟಾದಮೇಲೆ ಬೇಗ ಆಗುತ್ತೆ. ನೋಡಿರಿ ಎಷ್ಟು ಕಡಿಮೆ ಆಗಿದೆ ಸೊಪ್ಪು ಅಂತ. ತುಂಬ ಇತ್ತು, ಬಾಣಲಿ ತುಂಬ ಇತ್ತು. ಇವಾಗ ಎಷ್ಟು ಕಡಿಮೆ ಆಗಿದೆ ನೋಡಿರಿ. ಇದನ್ನು ನೀರು ಬಗ್ಗಿಸ್ಕೊಳ್ಳೋಣ. ಆ ನೀರು ವೇಸ್ಟ್ ಮಾಡೋದು ಬೇಡ ಫ್ರೆಂಡ್ಸ್. ಅದನ್ನು ಸೂಪ್ ಥರ ಯೂಸ್ ಮಾಡೋಣ. ತುಂಬ ಒಳ್ಳೆಯದು, ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಅದಕ್ಕೆ ಪೆಪ್ಪರನ್ನು ಸಾಲ್ಟ್ ಹಾಕ್ಕೊಂಡು ಯೂಸ್ ಮಾಡಿ ನೋಡಿ ಫ್ರೆಂಡ್ಸ್. ಇದು ಸೊಪ್ಪು ಬೆಂದಿರೋ ನೀರು. ಈಗ ಕಡಲೆ ಬೀಜ ಹುರಿದು ಪೌಡ್ರ್ ಮಾಡಿ ಅದಕ್ಕೆ ಮಿಕ್ಸ್ ಮಾಡಿದ್ದೀನಿ ನೋಡಿ. ಚೆನ್ನಾಗಿ ಫ್ರೈ ಮಾಡೋಣ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ತುಂಬ ಹೆಲ್ತಿ ಫುಡ್ಡು, ತುಂಬ ಬೇಗ ಆಗುತ್ತೆ. ಆರಾಮಾಗಿ ಮಾಡ್ಕೊತೀನಿ. ತುಂಬಾ ರಿಚ್ ಪ್ರೋಟೀನು, ವಿಟಮಿನ್ಸ್ ತಂಪಾಗಿರುತ್ತೆ. ಪ್ರತಿಯೊಬ್ಬರಿಗೂ ಕ್ಯಾಲ್ಸಿಯಂ ಅಂಶ ಎಲ್ಲ ರಿಚ್ಚಾಗಿರುತ್ತೆ ಸೊಪ್ಪುಗಳಲ್ಲಿ. ಪ್ರತಿಯೊಂದು ಸೊಪ್ಪುಗಳನ್ನು ಪಲ್ಯ ಥರ ಮಾಡ್ಕೊಂಡು ತಿನ್ನಿರಿ. ತುಂಬ ಬೇಗನೂ ಆಗುತ್ತೆ, ತುಂಬ ಒಳ್ಳೆಯದು ಎಲ್ರಿಗೂ. ಮತ್ತು ನೋಡಿರಿ, ಇದು ಸೂಪ್ ಥರ ಮಾಡ್ಕೊಂಡು ಕುಡಿಬೋದು. ಪೆಪ್ಪರನ್ನು ಸಾಲ್ಟ್ ಹಾಕ್ಕೊಂಡು ಸೈಂಧವ ಲವಣ ಅದು ಬರುತ್ತಲ್ಲ, ಅದು ಹಾಕ್ಕೊಂಡು ಕುಡೀರಿ. ತುಂಬ ಒಳ್ಳೆಯದು. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ರೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಫ್ರೆಂಡ್ಸ್. ಹೀಗೆ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ನೆಕ್ಸ್ಟ್ ವಿಡಿಯೋ ಜೊತೆಗೆ ನಿಮ್ಮ ಜಾಯ್ನ್ ಆಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.